ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾನು ಮೊದಲಿಗೆ ಮಾರ್ನಿಂಗ್ ಎದ್ದ ಕೂಡಲೇ ಬಾದಾಮಿನ ತಗೊಳ್ತಾ ಇದ್ದೇನೆ. ಮಾಮೂಲಿ ನನ್ನ ರುಟೀನ್ ಅಂತ ಹೇಳಿದರೆ ಇದೇ ಅಂತ ಹೇಳ್ಬೋದು. ನೈಟ್ ಒಂದು 4ರಿಂದ 6 ಬಾದಾಮಿನ ನೆನೆಸ್ಕೊಳ್ತೇನೆ. ಹಾಗೆ ಬಿಸಿ ನೀರನ್ನು ಕುಡಿತೇನೆ. ಇದು ರೆಗ್ಯುಲರ್ ನನ್ನ ರುಟೀನ್. ಆಮೇಲೆ ಮಾರ್ನಿಂಗ್ ಡ್ರಿಂಕ್ ಕುಡಿಯೋದು, ಡಿಟಾಕ್ಸ್ ಅದೆಲ್ಲ ವಾರದಲ್ಲಿ 1 ದಿವಸ 2 ದಿವಸ ಆ ಥರ ಮಾಡ್ಕೊಳ್ತೇನೆ. ಡೈಲಿ ಇದೊಂದು ತಪ್ಪೋದೇ ಇಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತೇನು ಗೊತ್ತಾ, ಬಿಸಿನೀರು ಕುಡಿತಾ ಇದ್ದೇನೆ. ಜಸ್ಟ್ ಬಿಸಿ ಇದೆ. ಜೊತೆಗೆ 4ರಿಂದ 6 ಬಾದಾಮಿ ಅಷ್ಟು ಬೆಳಿಗ್ಗೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬಾದಾಮಿಯಲ್ಲಿ ಪ್ರೋಟೀನ್ ಇದೆ. ಹಾಗೆ ನಮ್ಮ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಎಲ್ಲ ಥೈರಾಯ್ಡ್ ಆಗಿರ್ಬೋದು, PCOD ಎಲ್ಲ ಕಾಯಿಲೆಗೂ ಕೂಡ ಬಾದಾಮಿ ತುಂಬಾನೇ ಒಳ್ಳೆಯದು. ದಿನಕ್ಕೆ 4 ತಗೊಂಡ್ರು ಸಾಕು. ಡೈಲಿ ತಗೊಳ್ಳಿ, ತುಂಬಾನೇ ಬೆನಿಫಿಟ್ ಇದೆ ಬಾದಾಮಿಯಿಂದ ಅಂತ ಹೇಳುದಿಲ್ವಾ. ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಸರಿಯಾಗಿ ನಿದ್ದೆ ಆಗ್ಲಿಲ್ಲ ಅಂದ್ರೆ ಅದು ಮೇನ್ ರೀಸನ್ ಅಲ್ಲಿ ನಮಗೆ ವೆಯ್ಟ್ ಲಾಸ್ ತೋರಿಸೋದಿಲ್ಲ. ಕರೆಕ್ಟ್ ಟೈಮಿಗೆ ನೀವು 10 ಗಂಟೆಗೆ ಮಲಗಿ 6 ಗಂಟೆಗೆ ಹೇಳ್ಬೇಕು. ಅದನ್ನ ರೂಟೀನ್ ಅನ್ನ ಕರೆಕ್ಟ್ ಫಾಲೋ ಮಾಡಲಿಲ್ಲ ಅಂತ ಆದ್ರೆ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಆಗುದಿಲ್ಲ. ಅಂದ್ರೆ ತುಂಬಾ ನನಗೆ ಆಗಿದೆ. ನಾನು ಲೇಟಾಗಿ ಮಲಗಿ ಎಲ್ಲ ಮಾಡಿದಾಗ ನನಗೆ 1 ವಾರ ನಂದು ನಿದ್ದೆಗೆಲ್ಲ ಅಂದ್ರೆ ನೈಟ್ ಫುಲ್ ಲೇಟ್ ಆಗ್ತಿತ್ತು. ಯಾವಾಗ ನೋಡಿದ್ರು ಏನ್ ಮಾಡೋದು, ವಿಡಿಯೋಸ್ ಎಡಿಟಿಂಗ್ ಅಂತ ಹೇಳಿ ಲೇಟ್ ಆಗ್ತಿತ್ತು. ಸೊ 1 ವಾರ ವೆಯ್ಟ್ ಸ್ಟಕ್ ಆಗಿ ಹೋಗಿದೆ. ಅಲ್ಲೇ ವೆಯ್ಟ್ ಲಾಸ್ ಆಗಲೇ ಇಲ್ಲ. ಬಿಸಿನೀರು ಕುಡಿದ ನಂತರ ನಾನಿಲ್ಲಿ ನೋಡಿ, ಇದೊಂದು ಹೊಸದಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿಕೊಂಡದ್ದು ಓವರ್ನೈಟ್ ಇದು ಓಟ್ಸ್, ಅಂದರೆ ರೋಲ್ಡ್ ಓಟ್ಸ್ ಅಂತ ಹೇಳಿ. ಮಾಮೂಲಿ ನಿಮಗೆ ಅಂಗಡಿಗಳಲ್ಲಿ ಕ್ವೇಕರ್ಸ್ ಓಟ್ಸ್ ಸಿಗುತ್ತೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಇದಕ್ಕೆ 1 kg ಬಂದು 270 ರೂಪಾಯಿನ ಬರುತ್ತೆ ಓಟ್ಸ್. ಇದು ರೋಲ್ಡ್ ಓಟ್ಸ್ ಅಂತೇಳಿ. ನೀವು ಅಮೆಝಾನಲ್ಲಾದರೂ ತರಿಸ್ಕೊಳ್ಬೋದು. ಅಮೆಝಾನಲ್ಲಿ ಕೆಲವೊಮ್ಮೆ ಡೆಲಿವರಿ ಚಾರ್ಜಸ್ ಅಂಥದ್ದೇನಾದರೂ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಹಾಗೇನು ಇರಲಿಲ್ಲ. ಸೊ ಅದರಲ್ಲಿ ತರಿಸಿಕೊಂಡೆ ನಾನು. ಇದನ್ನು 3 ಚಮಚದಷ್ಟು ತಗೊಂಡು ನೆನೆಸಿದ್ದು. ಒಂದು 20 ನಿಮಿಷ ನೆನೆಸ್ಕೊಳ್ಬೇಕು. ಇದು ಮಾಮೂಲಿ ಓಟ್ಸ್ಗಿಂತ ಸ್ವಲ್ಪ ಗಟ್ಟಿ ಇರ್ತದೆ ನೋಡಿ. ಹಾಗೆ ಅದರ ನೀರನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಹೆಸರು ಕಾಳು ಮೊಳಕೆ ಬರೆಸಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಸ್ವಲ್ಪ ಕರಿಬೇವು, ಜೀರಿಗೆ ಮತ್ತು ಅಜ್ವೈನ ಅಂತ ಹೇಳ್ತಾರಲ್ಲ, ಓಮದ ಕಾಳು, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ಈ ಅಜ್ವೈನ ಹಾಕ್ಕೊಳ್ಳೋದ್ರಿಂದ ಈ ಓಟ್ಸ್ ಇದ್ದು ಚೀಲ, ಓಟ್ಸ್ ದೋಸೆ ಅಂತ ಹೇಳ್ಬೋದು, ಓಟ್ಸ್ ಚೀಲ ತುಂಬಾ ಚೆನ್ನಾಗಿರ್ತದೆ. ಅದು ಆ ಓಮದ ಕಾಳಿನ ಫ್ಲೇವರ್ ಉಂಟಲ್ಲ, ತುಂಬಾ ಟೇಸ್ಟ್ ಕೊಡ್ತದೆ. ಹಾಗೆ ಸ್ವಲ್ಪ ಹಳದಿ ಪೌಡರ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಸ್ಮೂತ್ ಪೇಸ್ಟಾಗಿ. ತುಂಬಾ ಚೆನ್ನಾಗಿರ್ತದೆ ಇದು. ನೀವು ಖಂಡಿತ ಟ್ರೈ ಮಾಡಬೇಕು ಮನೆಯಲ್ಲಿ. ಬೇಗ ಆಗುತ್ತೆ ಕೂಡ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್, ವೆಯ್ಟ್ ಲಾಸಿಗೆ ತುಂಬ ಒಳ್ಳೆ ಒಂದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು ತುಂಬ ತರಕಾರಿ ಏನು ಇವತ್ತು ಹಾಕೊಳ್ಳಿಲ್ಲ. ಜಸ್ಟ್ ಒಂದು ಸಣ್ಣ ತುಂಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಒಂದು ಅರ್ಧ ಟೊಮೆಟೊ ಹೆಚ್ಚಿಕೊಂಡು ಹಾಕಿದೆ. ಇದನ್ನು ಈಗ ಕಾವಲಿ ಬಿಸಿ ಆಯಿತು ನೋಡಿ, ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಒಳ್ಳೆ ಕಾದಿರಬೇಕು ಹೆಂಚು. ಆಮೇಲೆ ಇದನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಒಂದು 2ರಿಂದ 3 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡೆ, ಒಂದು ಅರ್ಧ ಚಮಚದಷ್ಟು ತುಪ್ಪ ಹೆಲ್ದಿ ಫ್ಯಾಟ್. ತುಪ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ತುಪ್ಪ ಬಿಡಬೇಕು ಅಂತ ಏನಿಲ್ಲ. ಹಾಗಂತೇಳಿ ಜಾಸ್ತಿ ಬೇಡ, ಅದೇ ಒಂದು ಅರ್ಧ ಚಮಚದಷ್ಟು ತಿನ್ಬೋದು. ಈಗ ಯಮ್ಮಿಯಾದ ಟೇಸ್ಟಿಯಾದ ನಮ್ಮ ಓಟ್ಸ್ ಚೀಲ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು. ಜೊತೆಗೆ ನಾನು ಟೀ ಕೂಡ ಮಾಡ್ಕೊಂಡಿದ್ದೇನೆ. ಬೆಳಿಗ್ಗೆ ಇದು ಬಾದಾಮೆಲ್ಲ ತಿನ್ನೋದ್ರಿಂದ ಸ್ವಲ್ಪ ನಮಗೆ ಎನರ್ಜಿ ಕೂಡ ಇರುತ್ತೆ. ಅಡುಗೆ ಮನೆ ಕೆಲಸ ಎಲ್ಲ ಮಾಡಲಿಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ಏನೋ ಇದು ಎನರ್ಜಿ ಲೋ ಅಂತ ಫೀಲ್ ಆಗುವಾಗ ನಾವು ಬಾದಾಮಿನ ತಿಂದ್ಕೊಂಡ್ರೆ, ಹಾಗೆ ಒಂದು ಗ್ಲಾಸ್ ನೀರು ಕುಡ್ದಾಗುವಾಗ ನಮಗೇನೋ ಒಂದು ಬ್ರೇಕ್ಫಾಸ್ಟ್ ಮಾಡಿದಷ್ಟು ಫೀಲ್ ಚೆನ್ನಾಗಿರ್ತದೆ, ಎನರ್ಜಿ ಬರ್ತದೆ, ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಎಲ್ಲ 2 ಚೀಲವನ್ನು ಬೇಯಿಸ್ಕೊಂಡೆ. ನಾವಿಲ್ಲಿ ಏನು ಹೇಳೋದು, ಓಟ್ಸ್ ದೋಸೆ ಅಂತಾದರೂ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ. ಮಾಮೂಲಿ ಓಟ್ಸ್ ಇದ್ದು ನಾನು ಮೊನ್ನೆ ನಿಮಗೆ ರೆಸಿಪಿ ಮಾಡಿದ್ದೆ. ಮಾಮೂಲಿ ಓಟ್ಸ್ಗಿಂತ ಈ ರೋಲ್ಡ್ ಓಟ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತದೆ ಇದು ದೋಸೆ, ಗಟ್ಟಿಯಾಗಿ ಬರ್ತದೆ. ಮಾಮೂಲಿ ಓಟ್ಸಲ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು. ಇದು ಚೆಂದ ಬಂದಿದೆ ದೋಸೆ ಇದರಲ್ಲಿ. ಹಾಗೆ ಒಂದು ಗ್ಲಾಸ್ ಟೀ ಕೂಡ ಮಾಡ್ಕೊಂಡಿದ್ದೇನೆ. ಶುಗರ್ ಏನು ಹಾಕೊಳ್ಳಿಲ್ಲ, ಲೈಟಾಗಿ 1 ಗ್ಲಾಸ್ ಚಹಾ, ಅದಕ್ಕೆ ತೆಂಗಿನಕಾಯಿ ಚಟ್ನಿ. ಇವತ್ತು ನೀರುಳ್ಳಿ ಹಾಕಿ ಸ್ವಲ್ಪ ಅಜ್ವೈನ, ಜೀರಿಗೆ ಎಲ್ಲ ಚಟ್ನಿಗೆ. ಸೂಪರ್ ಆಗಿದೆ, ದೋಸೆನೂ ಸೂಪರ್ ಆಗಿದೆ.
ಮತ್ತು ಈ ದೋಸೆ ಓಟ್ಸಿಗೆ ನಾವು ಓಮದ ಕಾಳು ಹಾಕ್ತೀವಲ್ಲ, ಅಜ್ವೈನ್, ಅದರದ್ದೊಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೈ ಪ್ರೋಟೀನನ್ನೇ ನಾವು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ನಂತರ ನಾನು ಲಂಚಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಲಂಚಿಗೆ ನಾನಿವತ್ತು ಪಾಲಕ್ ಪನ್ನೀರನ್ನು ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಎಲ್ಲ ಕಡಿಮೆ ಉಪಯೋಗಿಸ್ಕೊಂಡು ಪಾಲಕ್ ಪನ್ನೀರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. 11 ಗಂಟೆ ಹೊತ್ತಿಗೆ, ಒಂದು 12 ಗಂಟೆ ಹೊತ್ತಿಗೆ ಏನಾದರೂ ಫ್ರೂಟ್ಸ್, ಬಾಳೆಹಣ್ಣು, ಆ್ಯಪಲ್ ಏನು ಮನೆಯಲ್ಲಿ ಇದೆ, ಪೇರಳೆಯ ಅಂಥದ್ದೇನಾದರೂ ಹಣ್ಣಿದ್ದರೆ ಒಂದು ಹಣ್ಣನ್ನು ತಿನ್ಬೋದು. ಜೊತೆಗೆ ನೀರು ಕೂಡ ಕುಡೀರಿ. ಕಂಟಿನ್ಯೂಸ್ ಆಗಿ ನೀರಂತೂ ಆಗಾಗ ಕುಡಿತಾನೇ ಇರಬೇಕು. ಇದು ವೆಯ್ಟ್ ಲಾಸಲ್ಲಿ ತುಂಬ ಇಂಪಾರ್ಟೆಂಟ್. ಈಗ ಅಡುಗೆ ಮಾಡ್ತಾ ಇರುವಾಗ ಒಟ್ಟೊಟ್ಟಿಗೆ ನೀರು ಕೂಡ ಕುಡೀರಿ, ಅದನ್ನು ಮರಿಬೇಡಿ ನೀರು ಕುಡಿಯೋದನ್ನು. ಇಲ್ಲಿ ಪಾಲಕ್ ಪನ್ನೀರನ್ನು ಬೇಯಿಸಿ ಆಯಿತು. ಅದಕ್ಕೆ ಸ್ವಲ್ಪ ತಣ್ಣೀರೆಲ್ಲ ಹಾಕಿ ಸ್ಟ್ರೈನ್ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ತವಾ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜೀರಿಗೆ, ಹಸಿಮೆಣಸು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೇ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಸಣ್ಣ ತುಂಡು ಶುಂಠಿಯನ್ನು ಕೂಡ ಹಾಕ್ಕೊಂಡೆ. ಇದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಒಂದು ಈರುಳ್ಳಿಯನ್ನು ದೊಡ್ಡಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಇದನ್ನು ಇನ್ನೂ ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಕಾರಣ ದೊಡ್ಡಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪನೇ ಪಾಲಕ್ ಪನ್ನೀರ್ ಗ್ರೇವಿ ಮಾಡಿದ್ದು, ತುಂಬ ಮಾಡಲಿಲ್ಲ. ಯಾವಾಗಲೂ ನಾನು ಮಾಡುವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡೋದು. ತುಂಬ ಕ್ವಾಂಟಿಟಿಯಲ್ಲಿ ಮಾಡಿದರೆ ಉಳೀತದೆ, ವೇಸ್ಟ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ. ಇದೀಗ ನೋಡಿ ಚೆನ್ನಾಗಿ ನೀರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಫ್ರೈ ಆದದನ್ನು ಈ ಪಾಲಕ್ ನಾವು ಬೇಯಿಸ್ಕೊಂಡು ಇಟ್ಟಿದ್ದೇವಲ್ಲ ಅದಕ್ಕೆ ಹಾಕ್ಕೊಳ್ಳೋದು. ಈಸಿಯಾಗಿ ಪಾಲಕ್ ಪನ್ನೀರ್ ಮಾಡ್ಕೊಳ್ಬೋದು. ಸಖತ್ತಾಗಿರ್ತದೆ ಗ್ರೇವಿ ಕೂಡ. ಇದು ತಣ್ಣಗಾದ್ಮೇಲೆ ಇದನ್ನು ಸ್ಮೂತ್ ಪೇಸ್ಟಾಗಿ ಮಾಡಿಕೊಳ್ಳುವ. ಅದರ ಜೊತೆಗೆ ಅದು ತಣ್ಣಗಾಗುವಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಕಲಸಿಕೊಳ್ಳುವ ಅಂತ ಅಟ್ಟ ವಿದ್ ಮಲ್ಟಿಗ್ರೇನ್ಸ್ ಅಂತ ಇದೆ, ಆಶೀರ್ವಾದ್. ಇದರಿಂದ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಟ್ಕೊಳ್ತೇನೆ. ಆಮೇಲೆ ನೋಡಿ ಇದು ಗ್ರೈಂಡ್ ಮಾಡಿದೆ ನಾನು ಪೇಸ್ಟ್. ಪಾಲಕ್ ಪನ್ನೀರ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿದ್ದಲ್ಲ, ಎಲ್ಲ ಪೇಸ್ಟ್ ರೆಡಿ ಆಗಿದೆ. ಇನ್ನೀಗ ಒಂದು ತವಾ ಇಟ್ಕೊಳ್ಳೋದು. ಇಲ್ಲಿ ನಾನು ಎಣ್ಣೆ ಬದಲಾಗಿ ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. 2 ಚಮಚ ತುಪ್ಪನ ಹಾಕ್ಕೊಂಡೆ. ಈ ತುಪ್ಪಕ್ಕೆ ಒಂದು ಸ್ವಲ್ಪ ಹಳದಿ ಪೌಡರ್, ಒಂದು ಸ್ವಲ್ಪ ಮೆಣಸಿನ ಹುಡಿ, ಹಾಗೊಂದು ಚೂರು ಧನಿಯಾ ಪುಡಿ, ಮತ್ತೊಂದು ಚೂರು ಜೀರಿಗೆ ಪುಡಿ, ಮತ್ತು ಬೇಕು ಅಂತಿದ್ರೆ ಒಂದು ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಈ ತುಪ್ಪಕ್ಕೆ ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಇರಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ನಾವು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿಲ್ಲಲ್ಲ, ಬೇಗ ಸುಟ್ಟೋಗ್ತದೆ. ಅದಕ್ಕೋಸ್ಕರ ಉರಿ ತುಂಬ ಸಣ್ಣ ಉರಿಯಲ್ಲಿ ಇರಬೇಕು. ಮಸಾಲೆನ ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಅಷ್ಟಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಪಾಲಕ್ ಪೇಸ್ಟ್, ಪಾಲಕ್, ಟೊಮೆಟೊ, ಆನಿಯನ್ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ಕೊಳ್ಳೋದು. ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಕೂಡ ಹಾಕ್ಕೊಂಡೆ. ಆಮೇಲೆ ಇದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಳ್ಳೋ ವಿಡಿಯೋ ಎಲ್ಲೋ ಸ್ಕಿಪ್ ಆಗಿದೆ. ಉಪ್ಪು ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಈಗ ನಾನು ಇಲ್ಲಿ ಒಂದು 10 ರಿಂದ 12 ಕ್ಯೂಬ್ಸ್ ಆಗುವಷ್ಟು ಪನ್ನೀರನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕಷ್ಟು, ನೀವು ಎಷ್ಟು ಜನರಿಗೆ ಮಾಡ್ತೀರಾ ಕ್ವಾಂಟಿಟಿ ನೋಡಿಕೊಂಡು ನೀವು ಇದನ್ನೆಲ್ಲ ಮಾಡ್ಕೊಳ್ಬೋದು ಮನೆಯಲ್ಲಿ. ಎಷ್ಟು ಚೆನ್ನಾಗಿರ್ತದೆ ಗ್ರೇವಿ. ಹೋಟೆಲ್ಗೆ ಹೋಗಿ ನಾವು ಪಾಲಕ್ ಪನ್ನೀರ್ ಗ್ರೇವಿ ಎಲ್ಲ ಕೊಡ್ತೇವೆ, ಅದಕ್ಕೆ 200-300 ರೂಪಾಯಿ ಕೊಡ್ತೇವೆ. ಇಲ್ಲಿ ಮನೆಯಲ್ಲಿ ನಾವು ತುಂಬ ಸಿಂಪಲಾಗಿ ಆರಾಮ್ಸೆ ಮಾಡ್ಬೋದು. ಪಾಲಕ್ ಮತ್ತು ಪನ್ನೀರ್ ಒಂದು ಇತ್ತು ಅಂತಾದರೆ ಮತ್ತು ಎಲ್ಲವೂ ಮನೆಯಲ್ಲಿ ಇರುವಂಥದ್ದೇ ಮಸಾಲೆಗಳೆಲ್ಲ. ಇಲ್ಲಿ ಹೋಟೆಲಲ್ಲೆಲ್ಲ ಕ್ರೀಮೆಲ್ಲ ಹಾಕ್ತಾರೆ, ಅಥವಾ ನಾವು ಮನೆಗೆ ತಂದು ಕ್ರೀಮ್ ಹಾಕೊಳ್ಳೋ. ಬಟ್ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವ ಕಾರಣ ಇಲ್ಲಿ ನಾನು ಕ್ರೀಮ್ನ ಬದಲಾಗಿ ಮೊಸರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. 2 ಚಮಚದಷ್ಟು ಮೊಸರು ಹಾಕಿದೆ. ನೋಡಿ ನಮ್ಮ ಟೇಸ್ಟಿಯಾದ ಯಮ್ಮಿಯಾದ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇದಕ್ಕೆ ಒಂದು ಅಲಂಕಾರಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಮೊಸರನ್ನು ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿತ್ತು. ಚಪಾತಿಗೆ ಸೈಡ್ ಡಿಶ್ ಆಗಿ ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮಲ್ಟಿಗ್ರೇನಿಂದ ಮಾಡಿದ 2 ಚಪಾತಿ, ಹಾಗೆ ಪಾಲಕ್ ಪನ್ನೀರ್ ಗ್ರೇವಿ, ಹಾಗೆ ಮುಳ್ಸೌತೆ ಸಲಾಡ್. ಇದು ಕೂಡ ಪ್ರೋಟೀನ್ ರಿಚ್ ಬ್ಯಾಲೆನ್ಸ್ಡ್ ಫುಡ್ ನಂದು ಮಧ್ಯಾಹ್ನದ್ದು. ಈ ಥರ ನೀವು ಊಟ ಮಾಡಬೇಕು. ಪ್ರೋಟೀನ್ ಯಾವಾಗ ತಗೊಳ್ಬೇಕು, 2 ಸಲ ತಗೊಳ್ಬೇಕಾ, 3 ಸಲ ತಗೊಳ್ಬೇಕಾ, ಹಾಗೆಲ್ಲ ನೀವು ಕಮೆಂಟ್ ಮಾಡ್ತಾ ಇರ್ತೀರಲ್ಲ. ಈಗ ನಾನು ಫುಲ್ ಡೇ ಮೀಲ್ ತೋರಿಸ್ತೇನೆ. ಬೆಳಿಗ್ಗೆ ಕೂಡ ಹೈ ಪ್ರೋಟೀನ್ ದೋಸೆ ತಗೊಂಡೆ, ಹಾಗೆ ಮಧ್ಯಾಹ್ನ ಕೂಡ ಪನ್ನೀರ್ ಪ್ರೋಟೀನ್ ಇದೆ, ಹಾಗೆ ಸಲಾಡ್ ಫೈಬರ್ ಇದೆ, ಚಪಾತಿ ಕಾರ್ಬ್ ಇದೆ. ನಿಮಗೆ ಒಂದು ಚಪಾತಿ
ತಿನ್ಬೋದು, ಸಾಕು ಆ್ಯಕ್ಚುಲಿ. ಅದು ಹಸಿವಾಯಿತು ಅಂತ ಇದ್ದರೆ ಬೇಕಾದರೆ 2 ಚಪಾತಿನ ತಗೊಳ್ಬೋದು. 2 ಚಪಾತಿ ಕೂಡ ಓಕೆ, ಮಧ್ಯಾಹ್ನ ಹೊತ್ತಲ್ವ. ನಾವು ಈ ಜಾಸ್ತಿ ತಗೊಂಡಷ್ಟು ನಾವು ವರ್ಕೌಟ್ ಎಕ್ಸಸೈಸು ಜಾಸ್ತಿ ಮಾಡಬೇಕು. ಯಾಕೆಂದರೆ ನಾವು ಏನು ಕ್ಯಾಲೋರೀಸ್ ತಗೊಳ್ತೇವೆ ಅದನ್ನು ನಾವು ಡೆಫಿಸಿಟ್ ಅಂದರೆ ಖರ್ಚು ಮಾಡಬೇಕಲ್ವಾ. ಸುಮ್ಮನೆ ಕೂತು ತಿಂದರೆ ದಪ್ಪ ಆಗ್ತದೆ. ನಾವು ಏನು ತಿಂತೇವೆ ಅದಕ್ಕೆ ಸರಿಯಾಗಿ ಎಕ್ಸಸೈಸ್ ಮಾಡಬೇಕು. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಆಮೇಲೆ ಇವತ್ತು ನೈಟ್ ಇವತ್ತು ಕೂಡ ನಾನು ಶೂಟ್ ಮಾಡಲಿಲ್ಲ. ಮಾಮೂಲಿಯಾಗಿ ಓಟ್ಸ್ ಸ್ಮೂತಿನೇ ಮಾಡ್ಕೊಳ್ಳೋದು ನಾನು. ಅದಿಲ್ಲ ಅಂತ ಆದರೆ ಪಪ್ಪಾಯ ಫ್ರೂಟ್ಸ್ ಹಾಗೇನಾದರೂ ತಿಂತೇನೆ ಅಷ್ಟೇ ನೈಟಿಗೆ. ತುಂಬ ಸಿಂಪಲ್, ಜಸ್ಟ್ ಒಂದು ತರಕಾರಿ ಸೂಪ್ಸ್ ಅಥವಾ ಓಟ್ಸ್ ಸೂಪು, ರಾಗಿ ಸೂಪು ಈ ಥರ ಎಲ್ಲ ನೈಟ್ ಏನಾದರೂ ಸಿಂಪಲ್ ಐಟಮ್ಸನ್ನು ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ಫುಡ್ ಐಡಿಯಾಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.